ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇದ್ದೀವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಇದಿರೋದು ಮಂಡ್ಯ ಡಿಸ್ಟಿಕಲ್ಲಿ. ನಾವು KRSಗೆ ಹೋಗೋ ರೂಟಲ್ಲೇ ಸಿಗುತ್ತೆ. KRSಯಿಂದ 6 to 7 ಕಿಲೋಮೀಟರ್ಸ್ ಒಳಗಡೆ ಸಿಗುತ್ತೆ. ಸೊ ಈ ಪ್ಲೇಸ್ನ ನೀವು ಹೋಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ 6 o'clock ಒಳಗಡೆ ಹೋಗಿ 6 o'clock ಆದಮೇಲೆ ಟೆಂಪಲ್ ಕ್ಲೋಸ್ ಆಗಿರುತ್ತೆ. ಈ ಟೆಂಪಲ್ ಒಳಗಡೆ ಇರೋದು ಕೃಷ್ಣಂದಿದೆ. ಸೊ ತುಂಬ ಚೆನ್ನಾಗಿದೆ ಕೃಷ್ಣನ್ ಮಾತ್ರ. ಆ್ಯಂಡ್ ಈ ಟೆಂಪಲ್ ಬಗ್ಗೆ ನನಗೆ ಗೊತ್ತಿರೋ ಯಾಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ. ಅಂದರೆ ಫಸ್ಟ್ ಇದಕ್ಕಿಂತ ಮುಂಚೆ ಈ ಟೆಂಪಲ್ ನೀರೊಳಗಡೆ ಮುಳುಗೋಗಿತ್ತಂತೆ. ಇದು ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋ ಟೆಂಪಲು. ಹಳೇದು ಟೆಂಪಲ್ಲು ಒಳಗಡೆ ನೀರೊಳಗಡೆ ಮುಳುಗೋಗಿದೆ. ಆ್ಯಂಡ್ ಒನ್ಸ್ ಯಾವಾಗಾದರೂ ನೀರು ತುಂಬ ಖಾಲಿ ಆದಾಗ, ಕಂಪ್ಲೀಟಾಗಿ ನದಿ ಖಾಲಿ ಆದಾಗ, ಡ್ಯಾಮ್ ಪೂರ್ತಿ ನೀರು ನಿಂತಾಗ ಒಂದೊಂದು ಸತಿ ಆವಾಗ ಕಾಣಿಸಿದೆ ಅಂತ ಹೇಳ್ತಾರೆ. ಸೊ ಅದನ್ನು ನೋಡಿಕೊಂಡು ಇಲ್ಲಿ ಪ್ಲೇಸ್ ತೊಗೊಂಡು ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ದೇವಸ್ಥಾನ ಸುತ್ತ ನೀರಿದೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನೀವು ಒನ್ ಡೇ ಟ್ರಿಪ್ ಥರ ಆರಾಮ್ಸೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬಹುದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.